ನಮಸ್ಕಾರ ಸ್ನೇಹಿತರೆ, news.com ಗೆ ಸ್ವಾಗತ. ನಾನು ನಿಮ್ಮ ನಿಶಾಂತ್. ಸ್ನೇಹಿತರೆ, ನಟ ದರ್ಶನ್ ಹೆಸರಿನ ಜೊತೆ ಆಗಾಗ ಕೇಳಿಸೋ ಒಂದು ಹೆಸರು, ಇನ್ನು ತುಳುಕು ಹಾಕಿಕೊಳ್ಳೋ ಪವಿತ್ರ ಗೌಡ ಯಾರು, ಇವರ ಹಿನ್ನೆಲೆ ಏನು, ಇನ್ನು ಸ್ನೇಹಿತರೆ ಪವಿತ್ರ ಗೌಡ ಇವರ ಮೊದಲ ಗಂಡ ಯಾರು, ಇನ್ನು ಇವರ ಹಿನ್ನೆಲೆ, ಇವರ ರಿಯಲ್ ಲೈಫ್ ಸ್ಟೋರಿ, ಇವರು ಪರಿಚಯವಾಗಿದ್ದು ಹೇಗೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಯಾರು ಕೂಡ ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಪವಿತ್ರ ಗೌಡ ಬೆಂಗಳೂರು ಮೂಲದ ನಟಿ ಕಮ್ ಫ್ಯಾಷನ್ ಡಿಸೈನರ್. ಇವರು 2013ರಲ್ಲಿ ರಿಲೀಸ್ ಆದಂತಹ ಛತ್ರಿಗಳು ಸಾರ್ ಛತ್ರಿಗಳು ಮತ್ತು ಅಗಮ್ಯ ಸಿನಿಮಾಗಳ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ನಂತರ ಸಾರಾ ಗೋವಿಂದರ ಪುತ್ರ ಅನೂಪ್ಗೆ ಸಾಗುವ ದಾರಿಯಲ್ಲಿ ಎಂಬ ಚಿತ್ರದಲ್ಲಿ ಜೋಡಿಯಾದರು. ಈ ನಡುವೆ 2016ರಲ್ಲಿ ತಮಿಳು ಚಿತ್ರರಂಗದಿಂದ ಆಫರ್ ಬಂತು. ಅಲ್ಲಿಗೆ ಹೋಗಿ 54321 ಸಿನಿಮಾದಲ್ಲಿ ನಟಿಸಿದರು. ಬಳಿಕ ಸ್ಯಾಂಡಲ್ವುಡ್ಗೆ ವಾಪಸ್ ಬಂದರು. ಇನ್ನು ಪ್ರೀತಿ ಕಿತಾಬು ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ನಿರ್ವಹಿಸಿದರು. ಇನ್ನು ಸ್ನೇಹಿತರೆ, ಪವಿತ್ರ ಗೌಡರವರು ಮಾಡಿದ್ದು ಬೆರಳೆಣಿಕೆಯಷ್ಟು ಸಿನಿಮಾಗಳಾದರೂ ಯಾವುದು ಕೂಡ ಪವಿತ್ರ ಗೌಡರಿಗೆ ಅಷ್ಟು ಮಟ್ಟಿಗೆ ಹೆಸರು ತಂದು ಕೊಡಲಿಲ್ಲ. ಇವರು ಹೆಚ್ಚು ಸದ್ದು ಮಾಡಿದ್ದು, ಸುದ್ದಿಯಾಗಿದ್ದು ಅದು ದರ್ಶನ್ ವಿಚಾರದಲ್ಲಿ. ಇನ್ನು ದರ್ಶನ್ ಪರಿಚಯವಾಗಿದ್ದು ಹೇಗೆ, ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರು ಕೂಡ ಚಿತ್ರರಂಗದವರು. ಹೀಗಾಗಿ ಪರಿಚಯ ಆಗೋಕೆ ಇವರಿಗೆ ಬೇರೆ ವೇದಿಕೆ ಬೇಕಾಗಿರಲಿಲ್ಲ. ಹೀಗಾಗಿ 2014 ಹಾಗೂ 2015ನೇ ಇಸವಿಯಲ್ಲಿ ಪರಸ್ಪರ ಹತ್ತಿರವಾದರೂ ಅಂದಿನಿಂದಲೇ ಇಬ್ಬರ ಸಂಬಂಧದ ಬಗ್ಗೆ ಕೂಡ ಗುಸುಗುಸು ಪಿಸುಪುಸು ಹರಿದಾಡೋದಕ್ಕೆ ಶುರುವಾಯಿತು. ಇಂತಹ ಟೈಮ್ನಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯ ಜೀವನ ಕೂಡ ವೈಮನಸ್ಸು ಗಲಾಟೆಗಳಿಂದ ಮಾಧ್ಯಮದಲ್ಲಿ ಸುದ್ದಿಯಾಗುತ್ತಿತ್ತು ಅನ್ನೋದು ಕೂಡ ಗಮನಾರ್ಹ. ಇನ್ನು 2017ರಲ್ಲಿ ಪವಿತ್ರ ವಿರುದ್ಧ ಆಕ್ರೋಶ. ಇಂತಹ ಪವಿತ್ರ ಗೌಡ 2017ರಲ್ಲಿ ತಮ್ಮ ಫೇಸ್ಬುಕ್ ಮತ್ತು ಟ್ವಿಟ್ಟರ್ನ ಪ್ರೊಫೈಲ್ ಫೋಟೋವನ್ನ ಚೇಂಜ್ ಮಾಡಿ ತಾವು ಹಾಗೂ ದರ್ಶನ್ ಒಟ್ಟಿಗಿರೋ ಫೋಟೋವನ್ನ ಹಾಕಿದ್ರು. ಇದಕ್ಕೆ ದರ್ಶನ್ ಅಭಿಮಾನಿಗಳಿಂದ ಭಾರಿ ಆಕ್ರೋಶ ಕೇಳಿ ಬಂತು. ಕೊನೆಗೆ ಆ ಫೋಟೋವನ್ನ ಪವಿತ್ರ ಗೌಡ ತೆಗೆಯಬೇಕಾಯಿತು. ಇನ್ನು 2022ರಲ್ಲಿ ಸ್ವಂತ ಬಿಸಿನೆಸ್ಗೆ ಎಂಟ್ರಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಶಸ್ಸು ಕಾಣದ ಪವಿತ್ರ ಗೌಡ 2022ರಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಎಂಬ ಫ್ಯಾಷನ್ ಡಿಸೈನರ್ ಸ್ಟುಡಿಯೋ ಓಪನ್ ಮಾಡಿದ್ರು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಈ ಸ್ಟುಡಿಯೋ ಇದೆ. ನಟಿಯರಿಗೆ ಮದುವೆ ಸಮಾರಂಭಗಳಿಗೆ ಸ್ಯಾರಿ ಮತ್ತು ಡ್ರೆಸ್ಗಳನ್ನ ಡಿಸೈನ್ ಮಾಡಿಕೊಡುವುದು ಇವರ ಕೆಲಸ. ಇನ್ನು ಪವಿತ್ರ ಬಗ್ಗೆ ವಿಜಯಲಕ್ಷ್ಮಿ ಹೇಳೋದೇನು ಗೊತ್ತಾ? ಇನ್ನು ಪವಿತ್ರ ಗೌಡ ತಾವು ದರ್ಶನ್ ಜೊತೆಗಿರೋ ಫೋಟೋಗಳನ್ನ ಶೇರ್ ಮಾಡಿಕೊಂಡ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಕುರಿತು ಏನಾದರೂ ಬರೆದುಕೊಂಡ್ರೆ ಇಬ್ಬರ ಜೊತೆಗಿರೋ ಫೋಟೋಗಳನ್ನ ಬೇರೆಯವರು ಹಾಕಿದ್ರು ಕೂಡ ವಿಜಯಲಕ್ಷ್ಮಿ ಸಿಟ್ಟಿಗೆದ್ದಂತಹ ಹಲವು ಪ್ರಸಂಗಗಳು ಕೂಡ ನಡೆದಿವೆ. ಇನ್ನು 2023ರಲ್ಲಿ ದರ್ಶನ್ ಬರ್ತ್ಡೇ ಸೆಲೆಬ್ರೇಷನ್ ಫೋಟೋವನ್ನ ನಟಿ ಕಮ್ ಪವಿತ್ರ ಗೌಡ ಸ್ನೇಹಿತೆ ಮೇಘಾ ಶೆಟ್ಟಿ ಶೇರ್ ಮಾಡಿಕೊಂಡಿದ್ರು. ಆಗ ಮೇಘಾ ಶೆಟ್ಟಿ ವಿರುದ್ಧವೇ ಸಿಡಿಮಿಡಿಗೊಂಡಂತಹ ವಿಜಯಲಕ್ಷ್ಮಿ ನಂತರ 2024ರಲ್ಲಿ ದರ್ಶನ್ ಜೊತೆಗಿನ ವಿಡಿಯೋ ಒಂದನ್ನ ಶೇರ್ ಮಾಡಿದ ಪವಿತ್ರ ಗೌಡ, ನಮ್ಮ ಸಂಬಂಧಕ್ಕೆ ಇಲ್ಲಿಗೆ 10 ವರ್ಷ ಆಯಿತು ಅಂತ ಬರೆದುಕೊಂಡಿದ್ರು. ಆಗ ಪವಿತ್ರ ವಿರುದ್ಧ ಕೆಂಡಾಮಂಡಲವಾದಂತಹ ವಿಜಯಲಕ್ಷ್ಮಿ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇನ್ನು 2018ರಲ್ಲಿ ದರ್ಶನ್ ತಾಯಿ ಮೀನಾ ತೂಗುದೀಪ್ ಮತ್ತು ಸಹೋದರಿ ದಿವ್ಯಾ ಜೊತೆಗಿದ್ದ ಪವಿತ್ರ ಗೌಡ ಫೋಟೋಗಳನ್ನ ವೈರಲ್ ಆಗಿದ್ದು. ಇಂತಹ ಪವಿತ್ರ ಗೌಡ ಹೆಸರು ಈಗ ಚಿತ್ರದುರ್ಗ ಮೂಲದ ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮತ್ತೆ ಕೇಳಿ ಬಂದಿದೆ. ಇನ್ನು ಪವಿತ್ರಳ ಮೊದಲ ಗಂಡ ಯಾರು, ಡಿವೋರ್ಸ್ ಕೊಟ್ಟಿದ್ದು ಯಾಕೆ ಗೊತ್ತಾ? ಇನ್ನು ಪವಿತ್ರ ಗೌಡ ಸಿನಿಮಾ ಇಂಡಸ್ಟ್ರಿ ಬರೋದಕ್ಕೂ ಮೊದಲೇ ಮದುವೆಯಾಗಿದ್ದು. ಇವರ ಮೊದಲ ಗಂಡನ ಹೆಸರು ಸಂಜಯ್ ಸಿಂಗ್. ಇವರು ಕೂಡ ಒಬ್ಬ ಉದ್ಯಮಿ. ಇಬ್ಬರು ಪ್ರೀತಿಸಿ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾದರು. ಮದುವೆಯಾಗುವಾಗ ಪವಿತ್ರಾಗೆ 18 ವರ್ಷ ಎಂದು ತಿಳಿದಿದೆ. ಈ ದಂಪತಿಗಳಿಗೆ ಖುಷಿ ಗೌಡ ಎಂಬ ಮಗಳಿದ್ದಾಳೆ. ಆದರೆ ಪವಿತ್ರ ಮತ್ತು ಸಂಜಯ್ ಸಿಂಗ್ ದಾಂಪತ್ಯ ಹೆಚ್ಚು ದಿನ ಉಳಿಯಲಿಲ್ಲ. ಇವರ ದಾಂಪತ್ಯ ಜೀವನದಲ್ಲಿ ವಿರಸ ಮೂಡಿದ ಹಿನ್ನೆಲೆ ಇಬ್ಬರು ಪರಸ್ಪರ ದೂರವಾದರು. ಇನ್ನು ಡಿವೋರ್ಸ್ ಕೂಡ ಪಡೆದುಕೊಂಡು ಈಗ ಪವಿತ್ರ ಗೌಡ ಒಬ್ಬಂಟಿಯಾಗಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಇನ್ನು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಪರಿಚಯ ಆಗಿದ್ದು ಇಬ್ಬರು ಕೂಡ ಚಿತ್ರರಂಗದಲ್ಲಿ ಇದ್ದ ಕಾರಣ ಯಾವುದೋ ಒಂದು ಸಂದರ್ಭದಲ್ಲಿ ಪರಿಚಯ ಈಗ ಇಲ್ಲಿಗೆ ಬಂದು ನಿಂತಿದೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ವಿಡಿಯೋ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.